ಸೆಪ್ಟೆಂಬರ್ ಸಂಬಂಧಗಳಲ್ಲಿ ಇದ್ದ ಗೊಂದಲಗಳು ನಿವಾರಣೆಯಾಗುತ್ತವೆ. ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು, ಒಗ್ಗಟ್ಟಿನ ವಾತಾವರಣ ಮತ್ತು ಪರಸ್ಪರ ಬೆಂಬಲ ಹೆಚ್ಚುತ್ತದೆ. ಮನಸ್ಸಿನಲ್ಲಿ ಶಾಂತಿ ನೆಲೆಯಲ್ಲಿ ಆತ್ಮವಿಶ್ವಾಸ ಪುನಃ ಬಲವಾಗಿ ಬೆಳೆಯುತ್ತದೆ. ಅಕ್ಟೋಬರ್ ಈ ತಿಂಗಳು ಹೂಡಿಕೆಗಳಿಗೆ ಅನುಕೂಲಕರ, ವಿಶೇಷವಾಗಿ ದೀರ್ಘಾವಧಿ ಯೋಜನೆಗಳಿಗೆ. ವಿದ್ಯಾರ್ಥಿಗಳಿಗೆ ವಿಚಾರಶಕ್ತಿ ಮೂಡಿಬಂದು ಪ್ರಯತ್ನಕ್ಕೆ ಫಲವು ಸ್ಪಷ್ಟವಾಗಿ ಕಾಣುತ್ತದೆ. ನೀವು ಮುಂದೂಡಿದ್ದ ಪ್ರಮುಖ ಯೋಜನೆಗಳು ಈ ಕಾಲದಲ್ಲಿ ಫಲಿಸತೊಡಗುತ್ತವೆ. ನವೆಂಬರ್ ಪಾರ್ಟ್ನರ್ಶಿಪ್ ಸಂಬಂಧಿತ ಕಾರ್ಯಗಳು, ಮಾತುಕತೆಗಳು, ಒಪ್ಪಂದಗಳು ಹಾಗೂ ಕಾನೂನು ಪ್ರಕ್ರಿಯೆಗಳು ಸುಗಮವಾಗಿ ಸಾಗುತ್ತವೆ. ಹಿಂದಿನ ಒತ್ತಡ ಕಡಿಮೆಯಾಗುತ್ತಾ ಮನಸ್ಸು ಹಗುರಗೊಳ್ಳುತ್ತದೆ. ಕೆಲಸದ ಸ್ಥಳದಲ್ಲಿ ಸಹಕರಣೆ ಹೆಚ್ಚುವುದು ಕಾಣುತ್ತದೆ. ಡಿಸೆಂಬರ್ ವರ್ಷದ ಕೊನೆಯ ತಿಂಗಳು ನಿಮ್ಮ ಜೀವನದ ಪಟಲದಲ್ಲಿ ಬೆಳ್ಳಿಹಬ್ಬಿ ಹರಡಿದ ಬೆಳಕಿನಂತೆ ಕಾಣುತ್ತದೆ. ಕೆಲಸದ ದಾರಿಯಲ್ಲಿ ಗಟ್ಟಿಯಾದ ಪ್ರಗತಿ ಕಾಣಿಸಿಕೊಳ್ಳುತ್ತದೆ. ಹಣಕಾಸಿನಲ್ಲಿ ಹಂತ ಹಂತವಾಗಿ ನಿಜವಾದ ಸುಧಾರಣೆ ಮೂಡುತ್ತದೆ. ವೈಯಕ್ತಿಕ ಜೀವನವು ಹೊಸ ಚಿಗುರಿನಂತೆ ಉತ್ಸಾಹ ತುಂಬುತ್ತದೆ. ಹೊಸ ನಿರ್ಧಾರಗಳು, ಹೊಸ ಆರಂಭಗಳು, ಹೊಸ ಗುರಿಗಳು ಇವೆಲ್ಲಕ್ಕೂ ಈ ಕಾಲ ಅತ್ಯಂತ ಅನುಕೂಲಕರವಾಗಿರುತ್ತದೆ. ಈ ತಿಂಗಳು ನಿಮ್ಮ ಪ್ರಯತ್ನಗಳಿಗೆ ದೈವ ಅನುಗ್ರಹದ ತೇವವಿದ್ದಂತೆ ಅನುಭವವಾಗುತ್ತದೆ.